ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾರ್ಲಿಂಗ್ ಸೂರ್ಯ. ಸ್ನೇಹಿತರೆ, ನಾನಿವಾಗಿದ್ದೀನಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿರುವ ಬೇಕಲಕೋಟೆ ಅಂದರೆ ಬೇಕಲ್ ಪಾಟ್ಗೆ ಬಂದಿದ್ದೀನಿ. ಇದು ಕೇರಳದ ಅತಿ ದೊಡ್ಡ ಪಾಟ್ ಅಂತ ಹೇಳ್ಬೋದು. ಹಾಗೆಯೇ ತುಂಬ ದೊಡ್ಡ ಟೂರಿಸ್ಟ್ ಸ್ಪಾಟ್ ಕೂಡ ಹೌದು. ಸ್ನೇಹಿತರೆ, ನಾನು ಆ ಕಡೆ ಮುಖ್ಯ ರೋಡಿನಿಂದ ನಾನು ಈ ಕಡೆ ದಾಟಿ ಬಂದೆ. ಈ ಕಡೆ ಬಂದರೆ ಬೇಕಲ್ ಪಾಟ್ಗೆ ನಮಗೆ ಎಂಟ್ರೆನ್ಸ್ ಸಿಗ್ತದೆ. ಈ ಎಂಟ್ರೆನ್ಸಿಂದ ಹಾಗೆ ನೇರವಾಗಿ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮಗೆ ಬೇಕಲಕೋಟೆ ಸಿಗ್ತದೆ ಸ್ನೇಹಿತರೆ. ಹಾಗೆ ನಮಗೆ ನಡ್ಕೊಂಡು ಹೋಗ್ತಾ ಇದ್ರೆ ಸ್ನೇಹಿತರೆ, ನಮಗೆ ಕನ್ನಡ ನಾಮಫಲಕಗಳಿರುವಂಥ ಜಾಗಗಳೆಲ್ಲ ಸಿಗ್ತವೆ. ಇದೇನಪ್ಪ ಅಂತ ಕೇಳಿದ್ರೆ, ಇದು ಮೊದಲು ನಮಗೆ ಕರ್ನಾಟಕವೇ ಆಗಿತ್ತು. ಸ್ವಲ್ಪ ವರ್ಷಗಳ ಹಿಂದೆ ಇದು ನಮ್ಮ ಕರ್ನಾಟಕದ ಕೈ ತಪ್ಪಿದೆ. ಆದರೂ ಇಲ್ಲಿ ಮಲಯಾಳಿಗಳು ಮತ್ತು ಕನ್ನಡಿಗರು ಸಮಬಳಕದಿಂದ ಬಾಳುತ್ತಿದ್ದಾರೆ. ಈ ಕಾಸರಗೋಡಿನಲ್ಲಿ ನಮ್ಮ ಕನ್ನಡಿಗರೇ ಜಾಸ್ತಿ ಜನ ಇದ್ದಾರೆ ಸ್ನೇಹಿತರೆ. ನೀವು ಹೀಗೆ ನಡ್ಕೊಂಡು ಬರ್ತಾ ಇದ್ರೆ, ಇನ್ನು ಸ್ವಲ್ಪ ನಡ್ಕೊಂಡು ಬಂದರೆ ನಿಮಗೆ ಬೇಕಲ್ ಪಾಟ್ ಸಿಗ್ತದೆ. ಹೋಗೋದಕ್ಕೊಂದು ಮುಂಚೆ ನಮಗೆ ಇಲ್ಲಿ ಬಲಗಡೆಗೆ ಒಂದು ದೇವಸ್ಥಾನ ಇದೆ, ಧೂಮಾವತಿ ಕ್ಷೇತ್ರ ಅಂತ. ಅದು ಕೂಡ ನಮ್ಮ ಕನ್ನಡದಲ್ಲೇ ಬರೆದಿದ್ದಾರೆ. ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ. ಹೀಗೆ ನೀರಿನ ಟ್ಯಾಂಕು ಈ ಕಡೆ ನೋಡಿ, ಈ ಕಡೆ ಮಲಯಾಳಿಯಲ್ಲಿ ಬರೆದಿದ್ದಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ನಮ್ಮ ಕನ್ನಡದಲ್ಲೇ ಬರೆದಿದ್ದಾರೆ, ಭಂಡಾರ ಅಂದರೆ ಕಾಣಿಕೆ ಡಬ್ಬ ಅಂತ. ಟೆಂಪಲ್ ಕ್ಲೋಸ್ ಆಗಿದೆ. ಮೋಸ್ಟ್ಲಿ ಬೆಳಗ್ಗೆ ಸಾಯಂಕಾಲ ಮಾತ್ರ ಓಪನ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಾನು ಹೋಗಿದ್ದು 11:30 ಗಂಟೆಗೆ, ಅವಾಗ ಸಿಕ್ಕಾಪಟ್ಟೆ ಬಿಸಿಲು. ದೇವಸ್ಥಾನ ನೋಡಿಕೊಂಡು ಧ್ಯಾನ ಮಾಡಿಕೊಂಡೆ. ಹಾಗೆ ಸ್ನೇಹಿತರೆ, ನಮ್ಮ ಪಯಣ ಬೇಕಲ್ ಪಾಟ್ ಕಡೆಗೆ ಆರಂಭಿಸಿದೆ. ನೀವು ಯಾವಾಗಲೂ ಸ್ನೇಹಿತರೆ ಇಲ್ಲಿ ಬರಬೇಕಾದ್ರೆ, ಇಲ್ಲಿ ತುಂಬ ಗಾಡಿಗಳು ಸ್ಪೀಡಾಗಿ ಬರ್ತವೆ. ನೀವು ಯಾವಾಗಲೂ ಸೈಡಲ್ಲಿ ಕರ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನೀವು ಕಾರಲ್ಲಿ ಬಂದರೆ ಹೋಗಲಿ ಸ್ನೇಹಿತರೆ. ಇಲ್ಲಿ ನೋಡಿ, ಲೆಫ್ಟ್ ಸೈಡು ಪಾರ್ಕಿಂಗ್ ಅಂತ ಇದೆ. ನಿಮಗೆ ಕಾರು ಮತ್ತು ಬಸ್ಸುಗಳಲ್ಲಿ ಏನಾದರೂ ಬಂದರೆ ಇಲ್ಲಿ ಪಾರ್ಕ್ ಮಾಡಿ ವಾಹನಗಳನ್ನು ಇಲ್ಲಿ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. CC ಕ್ಯಾಮ್ರಾ ಎಲ್ಲ ಇದೆ, ಭಯಪಡಬೇಕಾಗಿಲ್ಲ. ಮತ್ತು ನಿಮಗೆ ಮಕ್ಕಳಿಗೆ ಆಟಿಕೆ ಸಾಮಾನುಗಳು, ಐಸ್ ಕ್ರೀಮ್ಗಳು, ಮಿಲ್ಕ್ಸ್ ಎಲ್ಲ ಸಿಗ್ತದೆ ಸ್ನೇಹಿತರೆ. ಹಾಗೆ ಟಿಫನ್ನು, ತಿಂಡಿ ಮತ್ತು ಊಟ ಉಪಹಾರಗಳ ಸೌಲಭ್ಯ ಕೂಡ ಇಲ್ಲಿ ಹೊರಗಡೆ ಸೌಲಭ್ಯ ಇದೆ. ಸ್ನೇಹಿತರೆ, ಕಾರ್ ಪಾರ್ಕಿಂಗ್ ಮಾಡಿ ಆಚೆ ಬಂದಮೇಲೆ ನಿಮಗೆ ಲೆಫ್ಟ್ ಸೈಡ್ ಕೋಟೆಗೆ ಹೋಗಲಿಕ್ಕೆ ದಾರಿ ಸಿಗ್ತದೆ. ರೈಟ್ ಸೈಡ್ ಇಲ್ಲಿ ಅಂಗಡಿಗಳೆಲ್ಲ ಸಿಗ್ತವೆ. ಇಲ್ಲಿ ಹ್ಯಾಟ್ಗಳು, ಕನ್ನಡಕಗಳು ಹಾಗೂ ಜ್ಯೂಸ್, ತಂಪು ಪಾನೀಯಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಬೇಕಾದರೆ ತೊಗೊಳ್ಬೋದು. ಹಾಗೆ ಇಲ್ಲಿ ರೈಟ್ ಸೈಡ್ ಹೋದರೆ ಸ್ನೇಹಿತರೆ, ASI ಆರ್ಕಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾ ಅವರು ಇಲ್ಲಿ ಒಳಗೆ ಹೋಗೋಕ್ಕೆ ಎಂಟ್ರಿ ಫೀಸ್ ಇದೆ ಸ್ನೇಹಿತರೆ. ನಾವು ಆನ್ಲೈನಲ್ಲಿ ಕೂಡ ನಾವು ಟಿಕೆಟ್ ತೊಗೊಳ್ಬೋದು. ಹೋಗಿ ಕ್ಯಾಶ್ ಕೊಟ್ಬಿಟ್ಟು ಕೂಡ ನಾವು ಟಿಕೆಟ್ ತೊಗೊಳ್ಬೋದು. ಪರ್ ಹೆಡ್ 25 ರೂಪೀಸ್ ಟಿಕೆಟ್ ಸ್ನೇಹಿತರೆ. ಈ ಫಾರಿನ್ ಅವರ್ಸ್ ಬಂದರೆ ಅವರಿಗೆ 300 ರೂಪಾಯಿ ಸ್ನೇಹಿತರೆ. ಅವ್ರಿಗೆ 300 ರೂಪಾಯಿ ಆಗುತ್ತೆ. ಹಾಗೆ ಇಲ್ಲಿ ಕ್ಯಾಮ್ರಾ ತೊಗೊಂಡು ಹೋದರೆ, ಅದು ಹ್ಯಾಂಡೆಡ್ ಕ್ಯಾಮ್ರಾ ತೊಗೊಂಡು ಹೋದರೆ ಅದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ದೊಡ್ಡ ದೊಡ್ಡ ಚಿತ್ರೀಕರಣ ಮಾಡುವ ಕ್ಯಾಮ್ರಾ ಅಂದರೆ ಕ್ರೇನು, ಫಿಲ್ಮ್ ಶೂಟಿಂಗ್ ಮಾಡುವುದಾದರೆ ಅದಕ್ಕೆಲ್ಲ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ಈ ಕೇರಳದ ತ್ರಿಶೂರಲ್ಲಿ ASI ಆರ್ಕಿಯಾಲಜಿಕ್ ಸರ್ವೆ ಆಫೀಸ್ ಇದೆ ಅಂತೆ. ಅಲ್ಲಿಂದ ಪರ್ಮಿಷನ್ ತೊಗೊಂಡು ಬಂದರೆ ಅಲೋ ಮಾಡ್ತಾರೆ. ಹಾಗೆ ಸ್ನೇಹಿತರೆ, ಈ ಬೇಕಲಕೋಟೆಯಲ್ಲಿ
ನಮ್ಮ ಕನ್ನಡ ಸಿನಿಮಾಗಳು ತುಂಬ ಶೂಟಿಂಗ್ ಆಗಿದೆ ಸ್ನೇಹಿತರೆ, ಚಿತ್ರೀಕರಣ ಮಾಡಿದ್ದಾರೆ. ಸ್ನೇಹಿತರೆ, ನಾನು ಟಿಕೆಟ್ ತೊಗೊಂಡೆ, ನನಗೆ 25 ರೂಪಾಯಿಗಳಾಯಿತು ಟಿಕೆಟ್ ಬೆಲೆ. ನೀವು ಆನ್ಲೈನಲ್ಲಿ ಕೂಡ ನೀವು ಟಿಕೆಟನ್ನು ತಗೊಳ್ಬೋದು. ಸ್ನೇಹಿತರೆ, ನಾನು ಇವಾಗಿದ್ದೀನಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿರುವ ಬೇಕಲಕೋಟೆಯಲ್ಲಿ. ಬೇಕಲಕೋಟೆಯ ಬಗ್ಗೆ ವಿವರಗಳನ್ನು, ಅಲ್ಲಿನ ಇತಿಹಾಸವನ್ನು ನೋಡೋಣ ಬನ್ನಿ. ಬೇಕಲಕೋಟೆ ಚಂದ್ರಗಿರಿ ಕೋಟೆ ಥರ ಪಾಳು ಬಿದ್ದಿಲ್ಲ. ಇದೊಂದು ರಾಷ್ಟ್ರೀಯ ಸ್ಮಾರಕ ಅಂತ ತೀರ್ಮಾನ ಮಾಡಿದ್ದರಿಂದ ಆರ್ಕಿಯಾಲಜಿಕ್ ಡಿಪಾರ್ಟ್ಮೆಂಟ್ ಸೊಗಸಾಗಿ ನೋಡಿಕೊಂಡಿದೆ. ಹಾಗಾಗಿ ಪ್ರವಾಸಿಗರಿಗೆ, ಸ್ಥಳೀಯರಿಗೆ ಇದೊಂದು ಕೈ ಬೀಸಿ ಕರೆಯುವ ಮೆಚ್ಚಿನ ಪ್ರವಾಸಿ ತಾಣ ಸ್ನೇಹಿತರೆ. ಈ ಕೋಟೆ ಎಂಟ್ರೆನ್ಸ್ ಒಂದು ರೀತಿಯ ವಿಶೇಷ, ಅತ್ಯಂತ ವಿಶಾಲವಾದ ದ್ವಾರವನ್ನು ನಾವು ನೋಡಬಹುದು ಸ್ನೇಹಿತರೆ. ಇದನ್ನ 1650ರಲ್ಲಿ ಕೆಳದಿಯ ಶಿವಪ್ಪನಾಯಕನವರು ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸುಮಾರು 40 ಎಕರೆ ವಿಸ್ತೀರ್ಣದ ಕೋಟೆಯೇ ಈ ಬೇಕಲಕೋಟೆ ಸ್ನೇಹಿತರೆ. ಇನ್ನು ಕೋಟೆಯ ಒಳಗಡೆ ನಾವು ಪ್ರವೇಶಿಸುತ್ತಿದ್ದಂತೆ ನಮಗೆ ಮೊದಲು ಕಾಣ ಸಿಗುವಂಥದ್ದೇ ದೇವಸ್ಥಾನ, ಶ್ರೀ ಮುಖ್ಯಪ್ರಾಣ ದೇವಸ್ಥಾನ. ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಸ್ನೇಹಿತರೆ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅದು ಆಗಿನ ಕಾಲದಿಂದಲೂ ಇದೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಪ್ರತಿದಿನ ಆಂಜನೇಯ ಸ್ವಾಮಿಗೆ ಪೂಜೆ ನಡೀತಾ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಕೋಟೆ ಒಳಗೆ ಹೋದ್ರೆ ಇದೇನಪ್ಪಾ ಅಂತಂದ್ರೆ ಜಿಗ್ಜಾಗಲ್ಲಿ ಕೋಟೆಗೆ ಪ್ರವೇಶ ಹೋಗ್ತಾ ಇದೆ. ಹಾಗಾಗಿ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ತುಂಬ ವಿಶೇಷ ಅನಿಸುತ್ತದೆ. ಈ ಕೋಟೆಯನ್ನು ಅತ್ಯಂತ ಜವಾಬ್ದಾರಿಯಿಂದ ಮೇಂಟೈನ್ ಕೂಡ ಮಾಡಲಾಗಿದೆ ಸ್ನೇಹಿತರೆ. ಈ ಕೋಟೆಯನ್ನು ಪ್ರವೇಶಿಸುತ್ತಿದ್ದಂತೆ ಇತಿಹಾಸದ ನೆನಪುಗಳು ಮರುಕಳಿಸಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಒಂದೊಂದೇ ನೆನಪಿನ ಬುತ್ತಿ ಬೀಚ್ಕೊಳ್ತಾ ಹೋಗುತ್ತವೆ ಸ್ನೇಹಿತರೆ. ನಾವು ಅಲ್ಲಿ ಹೊರಗಡೆ ತಗೊಂಡ ಟಿಕೆಟನ್ನು ನಾವಿಲ್ಲಿ ಸೆಕ್ಯೂರಿಟಿ ಅವರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಚೆಕ್ ಮಾಡಿಬಿಟ್ಟು ನಮ್ಮ ಒಳಗಡೆ ಬಿಡ್ತಾರೆ ಸ್ನೇಹಿತರೆ. 1650ರಲ್ಲಿ ಕೆಳದಿಯ ಶಿವಪ್ಪ ನಾಯಕ ಕಟ್ಟಿಸಿದ 40 ಎಕರೆಯ ವಿಸ್ತೀರ್ಣದ ಕೋಟೆಯೇ ಈ ಬೇಕಲಕೋಟೆ. ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಒಳಗಡೆ. ಈ ಕೋಟೆಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಸಮುದ್ರಕ್ಕೆ, ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಇದೆ ಸ್ನೇಹಿತರೆ. ಈಗ ನಾನು 40 ಎಕರೆ ವಿಸ್ತೀರ್ಣದ ಬೇಕಲಕೋಟೆಯ ಇತಿಹಾಸದ ಕೆಲವು ತುಣುಕುಗಳನ್ನು ನಿಮಗೆ ಹೇಳ್ತೀನಿ. ಈ ಬೇಕಲ ಭಾಗವನ್ನು 12ನೇ ಶತಮಾನದಲ್ಲಿ ಚಿರಾಕಲ್ ರಾಯಲ್ ಫ್ಯಾಮಿಲಿ ಅನ್ನುವ ಒಂದು ಕುಟುಂಬ ಆಡಳಿತ ನಡೆಸುತ್ತಾ ಇರುತ್ತೆ. ಬಹುಮುಖ್ಯವಾಗಿ ಇಲ್ಲಿ ಬೇಕಲ್ನಲ್ಲಿ ಇರುವಂಥದ್ದು ಪೋರ್ಟ್. ಈ ಪೋರ್ಟ್ಗೆ ಅತ್ಯಂತ ಮಹತ್ವದ ಪಾತ್ರ ಈ ಭಾಗದಲ್ಲಿ ಇರುತ್ತದೆ. 1565ರ ತಾಳಿಕೋಟೆಯ ಸಮರದ ನಂತರ ಕೆಳದಿ ನಾಯಕರು ಈ ಪ್ರಾಂತ್ಯವನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. ಈ ಪೋರ್ಟ್ ಅಭಿವೃದ್ಧಿ ಹೊಂದುತ್ತದೆ. ಹಾಗೆಯೇ 1650ರಲ್ಲಿ ಹಿರಿಯ ವೆಂಕಟಪ್ಪ ನಾಯಕ ಈ ಕೋಟೆಯನ್ನು ಕಟ್ಟಿಸಲಿಕ್ಕೆ ಆರಂಭಿಸುತ್ತಾರೆ. ಆದರೆ ಅವರು ಪೂರ್ಣಗೊಳಿಸುವುದಕ್ಕೆ ಆಗೋದಿಲ್ಲ. ಅದನ್ನು ಪೂರ್ಣಗೊಳಿಸುವುದು ಸಂಪೂರ್ಣವಾಗಿ ಕೆಳದಿಯ ಶಿವಪ್ಪ ನಾಯಕ. ಕೆಳದಿಯ ನಾಯಕರ ಸಂಸ್ಥಾನದಲ್ಲಿರುವಾಗ ಮತ್ತೊಂದು ಶಾಕ್ ಆಗೋದು. ಹೈದರ್ ಅಲಿ ಆಗಮನ. ಹೈದರ್ ಅಲಿ ಮೈಸೂರನ್ನು ವಶಕ್ಕೆ ಪಡೆದ ನಂತರ ಮಲಬಾರ್ ಕಡೆಗೆ ಪ್ರವಾಸ ಕೈಗೊಳ್ತಾನೆ. ಆಗ ನಾಯಕರಿಂದ ಈ ಬೇಕಲಕೋಟೆ ವಶಪಡಿಸಿಕೊಳ್ಳುತ್ತಾನೆ. ಅಲ್ಲಿಗೆ ಕೆಳದಿ ನಾಯಕರ ಆಳ್ವಿಕೆ ಮುಕ್ತಾಯ ಕಾಣುತ್ತದೆ. ಆ ನಂತರದ ದಿನಗಳಲ್ಲಿ ಟಿಪ್ಪುಗೆ ಅತ್ಯಂತ ಪ್ರಮುಖ ಸ್ಥಳವಾಗುತ್ತದೆ. ಇದೊಂದು ಮಿಲಿಟರಿ ಸ್ಟೇಷನ್ ಆಗಿ ಮಾರ್ಪಡುತ್ತದೆ ಈ ಬೇಕಲಕೋಟೆ. ಮಲಬಾರ್ನಲ್ಲಿ ಆಳ್ವಿಕೆಗೆ ಕೂಡ ಅನುಕೂಲವಾಗುತ್ತದೆ ಇವರಿಗೆ. ಈ ಭಾಗದಲ್ಲಿ ಮೈಸೂರು ಸುಲ್ತಾನರ ಆಳ್ವಿಕೆಗೆ ಸಂಬಂಧಪಟ್ಟಂತ ನಾಣ್ಯಗಳು ಹಾಗೂ ಕಲೆಗಾರಿಕೆ ಕುರುಹುಗಳನ್ನು ಈಗಲೂ ಕೂಡ ಈ ಬೇಕಲಕೋಟೆಯಲ್ಲಿ ಸ್ನೇಹಿತರೆ ನಾವು ನೋಡಬಹುದು. ಟಿಪ್ಪುವಿನ ಆಳ್ವಿಕೆಯಲ್ಲಿ ಫೋರ್ಟ್ ಹಾಗೂ ಕೋಟೆ ಸಮೃದ್ಧವಾಗಿರುತ್ತದೆ ಸ್ನೇಹಿತರೆ. ಆದರೆ 1799ರಲ್ಲಿ
ನಡೆದಂಥ 4ನೆಯ ಆಂಗ್ಲೋ ಮೈಸೂರು ಸಮರದಲ್ಲಿ ಟಿಪ್ಪು ಸುಲ್ತಾನ್ ಸಾವು ಆಗುತ್ತದೆ ಸ್ನೇಹಿತರೆ, ಮರಣ ಹೊಂದ್ತಾರೆ. ಆಗ ಈಸ್ಟ್ ಇಂಡಿಯಾ ಕಂಪನಿ ಈ ಬೇಕಲಕೋಟೆಯನ್ನು ವಶಕ್ಕೆ ತಗೊಳ್ತಾರೆ ಸ್ನೇಹಿತರೆ. ಮುಂಬೈ ಪ್ರಾಂತ್ಯಕ್ಕೆ ಒಳಪಡುವ ಈ ಬೇಕಲಕೋಟೆ ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿರುತ್ತದೆ ಸ್ನೇಹಿತರೆ. ಈ ಬೇಕಲ್ ಅತಿ ಪ್ರಮುಖವಾದ ಕೇಂದ್ರ ಸ್ಥಾನವಾಗುತ್ತದೆ ಈ ಭಾಗದಲ್ಲಿ. ಯಾಕಪ್ಪ ಅಂದರೆ ಮುಖ್ಯವಾಗಿ ಪೋರ್ಟ್ ಇರುತ್ತೆ, ಆ ಪೋರ್ಟನ್ನು ರಕ್ಷಣೆಗಾಗಿ ಬಳಸಿಕೊಳ್ತಾರೆ. ಕೋಟೆಯ ಒಳಭಾಗದಿಂದಲೇ ಸುರಂಗ ಮಾರ್ಗದಲ್ಲಿ ಸಮುದ್ರವನ್ನು ತಲುಪಬಹುದಾದ ಚಾಣಕ್ಯ ಮಾರ್ಗವನ್ನು ಕೂಡ ಇವರು ಸುರಂಗಗಳ ಮೂಲಕ ಕಂಡುಕೊಳ್ತಾರೆ ಸ್ನೇಹಿತರೆ. ಈ ವಿಸ್ತಾರವಾದ ಕೋಟೆಯ ಒಳಭಾಗದಲ್ಲಿನ ಈ ಗೋಪುರಗಳನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತದೆ ಸ್ನೇಹಿತರೆ. ಈ ಥರ ಎಲ್ಲ ಇತ್ತ ನಮಗೆ ನೋಡೋದಕ್ಕೆ ನಮಗೆ ಶಾಕ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಯಾವುದೇ ಗೋಪುರದ ಮೇಲೆ ನಿಂತು ನೋಡಿದ್ರು ಕೂಡ ವಿಶಾಲವಾದ ಸಮುದ್ರ ನಮ್ಮನ್ನು ಕಾಣುತ್ತದೆ ಸ್ನೇಹಿತರೆ. ಹಾಗಾಗಿ ಸಮುದ್ರದ ಮೂಲಕ ಯಾರೇ ವೈರಿಗಳು ಬಂದರೂ ಕೂಡ ಅತ್ಯಂತ ಸುಲಭವಾಗಿ ಪತ್ತೆ ಹಚ್ಚಬಹುದಿತ್ತು. ಹಾಗಾಗಿ ರಕ್ಷಣೆಗಾಗಿ ಹೆಚ್ಚಿಗೆ ಬಳಸ್ತಾ ಇದ್ರು. ಇದಿಷ್ಟು ಸಂಕ್ಷಿಪ್ತವಾದ ಬೇಕಲಕೋಟೆಯ ಮಾಹಿತಿ ಸ್ನೇಹಿತರೆ. ಸ್ನೇಹಿತರೆ, ಈ ಕಾಸರಗೋಡು ಬೇಕಲಕೋಟೆಗೆ ಬರಬೇಕಾದ್ರೆ ನೀವು ಬೆಂಗಳೂರಿಂದ ಡೈಲಿ ನಿಮಗೆ ರಾತ್ರಿ 9:35ಕ್ಕೆ ಟ್ರೈನ್ ಇದೆ. ಟ್ರೈನ್ ನಂಬರ್ 16511 ಅಂತ. ಕಾಸ್ಟ್ ಆಗುತ್ತೆ ಅನ್ರಿಸರ್ವ್ಡ್ ಕೋಚ್ಗೆ 140 ರೂಪಾಯಿ, ಸ್ಲೀಪರ್ ಕೋಚ್ಗೆ ಆಗುತ್ತೆ 255 ರೂಪಾಯಿಗಳು. ನೀವು ಖಂಡಿತ ಕಾಸರಗೋಡಿಗೆ ಬಂದು ಬೆಳಗಿನ ಜಾವ ಬಂದು ಇಳಿದ್ರೆ 8:30ಗೆ ಬಂದು ಇಳಿಸ್ತಾರೆ. 8:30ರಿಂದ ಒಂದು 40 ಮಿನಿಟ್ಸ್ ಆಗುತ್ತೆ ಬೇಕಲಕೋಟೆಗೆ ಬರೋದಕ್ಕೆ. 25 ರೂಪಾಯಿ ಚಾರ್ಜ್ ಆಗುತ್ತೆ ಬಸ್ಸಲ್ಲಿ. ಬಸ್ಗಳ ವ್ಯವಸ್ಥೆ ಇದೆ. ಹಾಗೆ ನೀವು ಬೇಕಲಕೋಟೆಗೆ ಬರ್ಬೋದು ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಹೀರೋಗಳಾದ ಹೆಸರಾಂತ ಪ್ರಮುಖ ಸ್ಟಾರ್ಗಳ ಚಿತ್ರಗಳು, ಕನ್ನಡ ಚಿತ್ರಗಳು ಈ ಜಾಗದಲ್ಲಿ, ಈ ಬೇಕಲಕೋಟೆಯಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿವೆ. ಹಾಡಿನ ಚಿತ್ರೀಕರಣಗಳು, ಸಿನಿಮಾ ಸನ್ನಿವೇಶಗಳು ಈ ಬೇಕಲಕೋಟೆಯಲ್ಲಿ ಶೂಟಿಂಗ್ ಆಗಿದೆ ಸ್ನೇಹಿತರೆ. ಅದ್ಯಾವುದಂದ್ರೆ, ಮೊದಲಿಗೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರ ಎ ಸಿನಿಮಾದ ಸಂಪೂರ್ಣ ಚಲನಚಿತ್ರ ಇಲ್ಲೇ ಶೂಟಿಂಗ್ ಆಗಿದೆ ಸ್ನೇಹಿತರೆ. ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶರವರ ಈ ನನ್ನ ಲೆಫ್ಟ್ ಸೈಡ್ ಹಾಡಿನ ಚಿತ್ರೀಕರಣ ಕೂಡ ಇಲ್ಲೇ ಆಗಿದೆ. ಹಾಗೂ ನಮ್ಮ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಅವರ ಭಾವಭಾಮದ ಸಿನಿಮಾದ ಕೆಲವು ಹಾಡುಗಳು ಶೂಟಿಂಗ್ ಇಲ್ಲೇ ಆಗಿದೆ. ಹಾಗೂ ನಮ್ಮ ಪ್ರೀತಿಯ ಅಪ್ಪು ಸರ್ ಅವರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ದಿ ರಾಜ್ ಎನ್ನುವ ಮೂವಿಯ ಸಾಂಗ್ ಚಿತ್ರೀಕರಣ ಕೂಡ ಇಲ್ಲೇ ಆಗಿದೆ. ಹಾಗೂ ಬ್ಲಾಕ್ ಗೋಬ್ರಾ ದುನಿಯಾ ವಿಜಯ್ ಸರ್ ಅವರ ಜರಾಸಂಧ ಸಿನಿಮಾದ ಕೆಲವು ಸನ್ನಿವೇಶಗಳು ಕೂಡ ಇಲ್ಲಿ ಶೂಟಿಂಗ್ ಆಗಿದೆ. ಹಾಗೂ ತಮಿಳಿನ ಮಣಿರತ್ನಂ ಸರ್ ಅವರ ಬಾಂಬೆ ಸಿನಿಮಾದ ಉಯಿರೇ ಸಾಂಗ್ ಕೂಡ ಇಲ್ಲೇ ಚಿತ್ರೀಕರಣವಾಗಿದೆ. ನಮ್ಮ ಕನ್ನಡದ ಚಿತ್ರಗಳು ಭಾವಭಾಮದ ಚಿತ್ರದ ಒಂಟಿ ಆಗಿರೋದು ಬೋರೇ ಬೋರು, ಆ ಸಾಂಗ್ ಕೂಡ ಇಲ್ಲಿ ಶೂಟಿಂಗ್ ಆಗಿದೆ. ಹಾಗೂ ಪುನೀತ್ ರಾಜ್ಕುಮಾರ್ ಸರ್ ಅವರ ದಿ ರಾಜ್ ಆ ಸಿನಿಮಾದ ಕೆಲವು ಹಾಡುಗಳು, ಹೋಲಿ ಇವನು ಎಂಬ ಹಾಡಿನ ಕೆಲವು ಸನ್ನಿವೇಶಗಳು ಈ ಕೋಟೆಯ ಮೇಲೆ ಚಿತ್ರೀಕರಣಗೊಂಡಿವೆ. ಎಷ್ಟು ಸೌಂದರ್ಯವಾಗಿದೆ ನೋಡಿ ಸ್ನೇಹಿತರೆ. ಎ ಸಿನಿಮಾದ ಸಂಪೂರ್ಣ ಚಿತ್ರೀಕರಣ ಈ ಕೋಟೆಯಲ್ಲೇ ಮುಗಿದಿದೆ. ಉಪೇಂದ್ರ ಸರ್ ಅವರ ತುಂಬ ಬ್ಲಾಕ್ ಬಸ್ಟರ್ ಸಿನಿಮಾ, ಇದೆಲ್ಲ ಮರೆಯೋಕೆ ಆಗಲ್ಲ ಸ್ನೇಹಿತರೆ. ಸಮಯ ಬಿಡುವು ಮಾಡಿಕೊಂಡು ಬನ್ನಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವಾಗ ಬರಬೇಕಂದ್ರೆ, ನೀವು ಜೂನ್, ಜುಲೈ, ಆಗಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲ ಹಚ್ಚು ಹಸಿರಾಗಿರುತ್ತೆ. ಮಾನ್ಸೂನಲ್ಲಿ ಮಳೆ ಹನಿಯಾಗಿ ಬರ್ತಾ ಇರುತ್ತೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಒನ್ ಡೇ ಟ್ರಿಪ್ಪಲ್ಲಿ ನೀವು ಬಂದು ಹೋಗ್ಬೋದು ಸ್ನೇಹಿತರೆ.
ಈ ಕಡಲ ದಡೆಯಲ್ಲಿ ಉಪೇಂದ್ರ ಸರ್ ಅವರ ಎ ಸಿನಿಮಾದ ಸುಮ್ ಸುಮ್ನೆ ನಗ್ತಾಳೆ ಆ ಹಾಡಿನ ಚಿತ್ರೀಕರಣ ಕೂಡ ನಡೆದಿದೆ ಸ್ನೇಹಿತರೆ. ಹಾಗೆ ಇದರ ಪಕ್ಕದಲ್ಲೇ ಗಣೇಶ್ ಅವರ ಚೆಲ್ಲಾಟ ಸಿನಿಮಾದ ಅಲೆಲೆ ಕಂಠ ತುಂಟ ಕಣ್ಣ ಸುಂದರಿ ಈ ಚಿತ್ರೀಕರಣದ ಸಾಂಗ್ ಕೂಡ ಇಲ್ಲೇ ಆಗಿದೆ ಸ್ನೇಹಿತರೆ. ಇದು ತುಂಬಾ ಶೂಟಿಂಗ್ ಸ್ಪಾಟ್ ಸ್ನೇಹಿತರೆ. ಇದು ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಚಲನಚಿತ್ರಗಳು ಕೂಡ ಇಲ್ಲಿ ತುಂಬಾ ಶೂಟಿಂಗ್ ಆಗ್ತವೆ ಸ್ನೇಹಿತರೆ. ತಪ್ಪದೆ ಮಿಸ್ ಮಾಡದೆ ನೋಡಿ. ಆ ಹಿಂದ್ಗಡೆ ಬಂಡೆ ಕಾಣುತ್ತಲ್ಲ, ಅದೇ ಫೇಮಸ್ ಶೂಟಿಂಗ್ ಸ್ಪಾಟ್. ನೋಡೋದಕ್ಕೆ ಎರಡು ಕಣ್ಣುಗಳ ಸಾಲು ಸ್ನೇಹಿತರೆ. ಸ್ನೇಹಿತರೆ, ಮಳೆಗಾಲದಲ್ಲಿ ನೀವು ಬಂದ್ರೆ ಈ ತರ ಇರುತ್ತೆ ಸ್ನೇಹಿತರೆ. ಕ್ಲೈಮೇಟು ಎಲ್ಲ ನೋಡಿದ್ರು ಹಚ್ಚ ಹಸಿರಾಗಿರುತ್ತೆ, ಬಿಸಿಲೇ ಇರೋದಿಲ್ಲ. ಮಳೆ ಜಿನುಗೋ ಮಳೆ ಬರ್ತಾ ಇರುತ್ತೆ. ಬೇಸಿಗೆಯಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ಆದ್ರೆ ಎಂಜಾಯ್ ಮಾಡ್ಬೋದು, ಆದ್ರೆ ಈ ತರ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಮಾನ್ಸೂನ್ ಟೈಮ್ ಈಸ್ ಬೆಟರ್. ಜೂನ್, ಜುಲೈ, ಆಗಸ್ಟ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಮುಂದಿನ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ. ಆದಷ್ಟು ಎಲ್ಲ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಹೊಸದಾಗಿ ಆರಂಭಿಸಿದ್ದೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸ್ನೇಹಿತರೆ.